ಹಾಯ್ ಯೂಟ್ಯೂಬರ್ಸ್, ಇವತ್ತಿನ ವಿಡಿಯೋದಲ್ಲಿ ಪುಂಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ತಾ ಇದ್ದೀವಿ. ಅದಕ್ಕೆ ನಾವು 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ನೋಡ್ಬೋದು ಇಲ್ಲಿ. ಇನ್ನೊಂದು ಪಾತ್ರೆ ತಗೊಂಡು ಬೇಳೆ ಹಾಕಿ ಆ್ಯಡ್ ಮಾಡಿ ಕುದಿಸ್ಕೋಬೇಕು. ಅದಾದ ತಕ್ಷಣ ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ನಾವು ಪೇಸ್ಟ್ ಆದರೂ ಅಥವಾ ಜಜ್ಜಿ ಆದರೂ ಇಟ್ಕೊಳ್ಬೇಕು. ಈ ಥರ ಬೇರೆ ಬೇರೆ ಕುದಿಸ್ಕೊಂಡಿರ್ತಕ್ಕಂಥ ಬೇಳೆ ಪಲ್ಯ ಮಿಕ್ಸ್ ಮಾಡಿದ್ದೀವಿ. ಇದನ್ನು ನಾವು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾ ಇದ್ದೀವಿ. ಕೊತ್ತಂಬರಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ವಾಸನೆ ಹೋಗೋವರೆಗೂ ಇದೇ ಥರ ಬಾಡಿಸ್ಬೇಕು. ಕುಕ್ಕರ್ನಲ್ಲಿ ಮ್ಯಾಶ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಆ್ಯಡ್ ಮಾಡಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದ ತಕ್ಷಣ ಇದು ನಿಮಗೆ ಬೇಕಾದರೆ ಗಟ್ಟಿನೂ ಮಾಡ್ಕೋಬೋದು ಅಥವಾ ನೀರು ಮಾಡ್ಕೋಬೋದು. ನನಗೆ ಇಷ್ಟು ಸಾಕಾಗುತ್ತೆ ಅಂತ ಈ ಥರ ಆ್ಯಡ್ ಮಾಡಿದ್ದೀನಿ ವಾಟರ್ನ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.